ಇವತ್ ನಾವ್ ಮತ್ ಬಂದಿವಿ ಕಲ್ಲಾಶ್ನಿಕಾ ಅಣ್ಣ ಕಡೆ. ಯಾಕಂತಂದ್ರೆ ಇಲ್ಲಿ RCB ಆಫರ್ ಇತ್ತು. 10 ಪೀಸ್ ಲಾಲಿಪಾಪ್ ತಗೊಂಡ್ರ 10 ಪೀಸ್ ಲಾಲಿಪಾಪ್ ಫ್ರೀ ಸಿಗಾಕತ್ತಿತ್ತು. ಇದನ್ನ ಕೇಳಿ ನಾಂತೂ ಎಮೋಷನಲ್ ಆಗ್ಬಿಟ್ಟೆ. ಹೆಲೋ ಗೈಸ್, ಇವತ್ತು ಎಸ್ಥೆಟಿಕ್ ಸೀರೀಸ್ ಡೇ 107. ಇವತ್ತು ನಾವು ಮಾಡತ್ತಿದ್ವಿ ಡ್ರೆಸ್ಸಸ್ ಮತ್ತೆ ಬ್ಯಾಕ್. ಮುಂಜಾನೆ ಎತ್ಕೊಂಡ ಗಾಡಿ ತಗೊಂಡು ಸೀದಾ ಹೋದ್ವಿ ನಾವು ಕಾಲೇಜ್ಗೆ. ಇಲ್ಲೇ ನಾವು ಮಾಡಕತ್ತಿದ್ವಿ ಗ್ರೂಪ್ ಸ್ಟಡಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಅಲ್ಲೇ ನೋಡಿದ್ರೆ ನಂಗೆ ಓದಾಕ ಆತಿಲ್ಲ. ಅದ್ರ ಅಣ್ಣ ಇಲ್ಲೇ ಹೆಡ್ಫೋನ್ಸ್ ಹಾಕೊಂಡು ಓದಾಕತ್ತಾನ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಮಸ್ಕಾರ ಕಣ. ನೀನು ಸೀದಾ ಜಿಮ್ಮಿಗೆ ಓದ್ಕೊಂಡು ನಾವಿಲ್ಲಿ ಮಾಡತ್ತಿದ್ವಿ ಟ್ರೈಸೆಪ್ಸ್ ಒಂದ್ 2 ವೇರಿಯೇಷನ್, ಆಮೇಲೆ ಬ್ಯಾಕ್ ಒಂದ್ 2 ವೇರಿಯೇಷನ್. ಅದಾದ್ಕೂಲ ಒಂದು ವರ್ಕೌಟ್ ಅಂತೂ ಅಣ್ಣ ಹೊತ್ತಾಗಿತ್ತು. ಸೀದಾ ಮನೆಗೆ ಹೋಗಿ ರೀಲ್ಸ್ ಗಳು ಮಾಡ್ಕೊಂತ ಕುಂತಿದ್ದೆ. ಅಷ್ಟೊಳಗೆ ಅಣ್ಣಂದ್ ರೀಲ್ ಬಂತ. ಸೀದಾ ಗಾಡಿ ತೊಗೊಂಡು ಹೋದ್ವಿ ನಾವು ಅಂಗಡಿಗೆ. ಅಲ್ಲೇ ಏನಾಗತ್ತಿತ್ತು ಅಂದ್ರೆ ಲಾಲಿಪಾಪ್ ಸ್ಟಾಕ್ ಖಾಲಿ ಆಗಿತ್ತು. ಅದಕ್ಕೆ ಅಣ್ಣ ನಮ್ಗೆ ಲೆಗ್ ಪೀಸ್ ಕೊಟ್ಬಿಟ್ಟ. ತಿಂದು ಸೀದಾ ಮನೆಗೆ ಹೋಗಿ ಊಟ ಮಾಡಿ ಮಕ್ಕೊಂಬಿಟ್ಟೆ. ಸಿಗೋಣ ನಾಳೆ.